US ಅಲ್ಲಿ ನೋಡಿ 5.5% ಅಂತ ಹೇಳಿದ್ನಲ್ಲ, ಜುಲೈ 2023ರಿಂದ ಈಗ ಜುಲೈ 2024 ತನಕ, ಅಂದರೆ ಈಗ ಆಗಸ್ಟ್ ಬಂತು. ಸೊ 5.5% ರೇಟಲ್ಲೇ ಇಷ್ಟೊಂದು ಹಿಸ್ಟಾರಿಕಲಿ ಇಟ್ಟಿರೋದು. ನೀವು 10 ವರ್ಷದಲ್ಲಿ ಯಾವಾಗಲೂ ನೋಡಿದರೆ 5.5% ಇಂಟ್ರೆಸ್ಟ್ ರೇಟ್ ಇಟ್ಟಿರೋದು US ಅಲ್ಲಿ ಇಲ್ಲ. ಸೊ ಆಯಿತು, ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದಾದ್ರೂ 2006ರಲ್ಲಿ 2008 ಕ್ರ್ಯಾಶ್ ಆಯ್ತಲ್ಲ, ಅದಕ್ಕಿಂತ ಮುಂಚೆ 2006 ಜುಲೈಯಿಂದ ನೋಡಿ 2006 ಜೂನ್ನಲ್ಲಿ 5.25% ಇತ್ತು. ಅಲ್ಲಿಂದ 2007 ಸೆಪ್ಟೆಂಬರ್ ತನಕ, ಜೂನಿಂದ ಸೆಪ್ಟೆಂಬರ್ ತನಕ ಅಂತಂದರೆ ಸರಿಸುಮಾರು 1 ವರ್ಷ ಅಲ್ವಾ, 1 ವರ್ಷ ಆ ಇಂಟ್ರೆಸ್ಟ್ ರೇಟ್ನ ಇಟ್ಟಿದ್ದು. ಅಂದರೆ ಆವಾಗ ಅದಕ್ಕಿಂತ ಬಿಟ್ಟರೆ ಇವಾಗಲೇ ಇಂಟ್ರೆಸ್ಟ್ ರೇಟ್ ಇರೋದು. ಇದೆಲ್ಲ ಒಂದಕ್ಕೊಂದು ತಾಳೆ ಆಗ್ತಾ ಇದೆ. ಆವಾಗ ಆಗಿತ್ತು, ಇವಾಗಲೂ ಮತ್ತೆ ಹಾಗೆ ಆಗ್ತಾ ಇದೆ ಅಂತ ಇನ್ನೂ ಹಿಂದಕ್ಕೋಗಿ 1929ಗೂ ಕೂಡ ಈಗ ಜನ ರಿಲೇಟ್ ಮಾಡ್ತಾ ಇದ್ದಾರೆ. ಸೊ ಅದಂಗಿರಲಿ, ಇಂಡಿಯಾದಲ್ಲಿ ನಿಮ್ಗೆ ಗೊತ್ತಿದೆ 6.5% ರೆಪೋ ರೇಟ್ ಇದೆ. ಯಾವ ರೀತಿ ಇಲ್ಲಿ ನಮ್ಮದ್ರಲ್ಲಿ ಇದೆಯೋ ಅದೇ ರೀತಿ ಅವ್ರದಲ್ಲಿ 5.5% ಇರುತ್ತೆ. ಸೊ ಇವಾಗ ಜಪಾನ್ ರೇಟ್ ಇಂಟ್ರೆಸ್ಟು ನಿಮಗೆ ಗೊತ್ತಿದೆ, ಆಲ್ಮೋಸ್ಟ್ ಡೆಕೆಟ್ಸ್ ಆದಮೇಲೆ ಅವರು ಮಾಡಿದ್ದಾರೆ ಅಂತ. ಸೊ ನಿಫ್ಟಿ ಪಿ ರೇಷಿಯೋ ಇದನ್ನ ಹಿಂದೆ ಚಾರ್ಟ್ ಯಾರು ರೆಗ್ಯುಲರ್ ಆಗಿ ನೋಡ್ಕೊಂಡು ಬಂದಿದ್ರಿ, ಯಾಕಂದರೆ ಎಲ್ಲ ಆಯಾಮನ್ನು ತೋರಿಸ್ತಾ ಇದ್ದೀನಿ, ಹೆದರ್ಕೊಳ್ಳೋದು ಏನಾದ್ರು ಸಿಚುವೇಶನ್ ಇದೆಯಾ ಅಂತ. ನೋಡಿ, ಪಿ ರೇಷಿಯೋ ವ್ಯಾಲ್ಯೂಯೇಷನ್ ತೋರಿಸ್ತಾ ಇರುತ್ತಲ್ವಾ, ಇವಾಗ ತುಂಬ ಓವರ್ ವ್ಯಾಲ್ಯೂಡ್ ಆಗಿದೀವ, ಏನಾಗಿದ್ದೀವಿ ಅಂತ. ಸೊ ಕೋವಿಡ್ ಆ ಟೈಮಲ್ಲೆಲ್ಲ ನಿಮ್ಗೆ ನೋಡ್ತಾ ಹೋಗೋದಾದ್ರೆ 40, 32 ಆ ಥರ ಬಂದಿತ್ತು 2021ರಲ್ಲಿ, ಅಷ್ಟೊಂದು ವ್ಯಾಲ್ಯೂಯೇಷನ್ ಆಗಿತ್ತು. ಈಗ ನೋಡೋದಾದ್ರೆ 23, ಇದು ಶುಕ್ರವಾರದಿಂದ ಅಪ್ಡೇಟ್ ಆಗಿಲ್ಲ. ಇವತ್ತಿಂದ ಫಾಲ್ ಕನ್ಸಿಡರ್ ಮಾಡಿದ್ರೆ 23ಕ್ಕಿಂತ ಕಮ್ಮಿನೇ ಬಂದಿರುತ್ತೆ ನಮ್ಮ ಪಿ ರೇಷಿಯೋ ನೋಡಿದ್ರೆ. ಸೊ ಪಿ ರೇಷಿಯೋದಲ್ಲಿ ನಾವು ತುಂಬ ಏನು ಓವರ್ ವ್ಯಾಲ್ಯೂಯೇಷನ್ ಆಗಿಲ್ಲ, ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿ ಇದ್ರೂ. ಯಾಕೆಂದರೆ ಮೀನ್ ಏನಿತ್ತು 20.74 ಮೀನ್ ಇದ್ದಿದ್ದು, ಅದಕ್ಕಿಂತ ಮೇಲ್ಗಡೆ ಸರಿಸುಮಾರು 23ರಲ್ಲಿ ಇದ್ದೀವಿ. ಆದರೆ ಪ್ರೈಸ್ ಟು ಬುಕ್ ರೇಷಿಯೋ ನೋಡೋದಾದ್ರೆ ಖಂಡಿತ ನಾವು ಸ್ವಲ್ಪ ಓವರ್ ವ್ಯಾಲ್ಯೂಯೇಷನ್ ಆಗಿದ್ದು ನಿಜ. ಪ್ರೈಸ್ ಟು ಬುಕ್ ರೇಷಿಯೋದಲ್ಲಿ ನೋಡಿ, ಮೀಡಿಯನ್ ಇದು ಕೂಡ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಒಳ್ಳೆಯದು. 3.53 ಇತ್ತು, ಬಟ್ ನಾವು 4.17ಗೆ ಹೊರಟೋಗ್ಬಿಟ್ಟಿದ್ವಿ. ಸೊ ಈಗ ಒಂದು ಕರೆಕ್ಷನ್ ಆಗಬೇಕಾಗಿರೋಂಥದ್ದು ಬೇಕಾಗಿತ್ತು. ಸ್ವಲ್ಪ ಓವರ್ ಸೋಲ್ಡ್ ಅಂದರೆ ಓವರ್ ವ್ಯಾಲ್ಯೂಯೇಷನ್ ಕ್ಯಾಟಗರಿಗೆ ನಾವು ಹೋಗ್ತಾ ಇದ್ವಿ. ಅದನ್ನು ಬಿಟ್ಟರೆ ಡಿವಿಡೆಂಡ್ ಮಾಮೂಲಿ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ, ಅದು ಮೀನ್ ಕೆಳಗಡೆನೇ ಇದೆ. ಸೊ ಹಾಗಾಗಿ ಮಾರ್ಕೆಟಲ್ಲಿ ಅಂದರೆ ತುಂಬ ಏನೋ ಚೇಂಜಸ್ ಆಗೋಗ್ಬಿಟ್ಟಿದೆಯಾ, ಏನಾರು ಆಗಿದೆಯಾ ಅಂದರೆ ಇಲ್ಲ. ಸೊ ಈಗ ಇಂಪ್ಯಾಕ್ಟ್ ಆಗ್ತಾ ಇರೋದೇನೋ ಒಂದು ಗ್ಲೋಬಲ್ ಸೆಲ್ ಆಫ್ ಇಂದ ಇಂಪ್ಯಾಕ್ಟ್ ಆಗ್ತಾ ಇದೆ. ಬಟ್ ಇಂಡಿಯಾದಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಒಂದು 18% ಮೇಲ್ಗಡೆ ಹೋದಾಗ ಅದರಲ್ಲಿ ಒಂದು 5-6% ಕರೆಕ್ಷನ್ ಆದರೆ ಅದರಲ್ಲಿ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ. ಸೊ 5-6% ಕರೆಕ್ಷನ್ ಬರಬೇಕಾಗಿದ್ದಂಥದ್ದೇ ಬಂದಿದೆ. ಇವಾಗ ಸರಿಸುಮಾರು 5% ಹತ್ತಿರ ಕರೆಕ್ಷನ್ ಬಂದಿದೆ.